ಕರ್ನಲ್ ಕುರೇಶಿ ಮನೆಯ ಮೇಲೆ ಅಂದರೆ ಅವರ ಕುಟುಂಬದ ಮೇಲೆ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವನೊಬ್ಬ ಪೋಸ್ಟ್ ಮಾಡ್ತಾನೆ. ಸೊ ಅದು ಈಗ ಫೇಕ್ ಅನ್ನೋದು ಮಾಹಿತಿ ಸಿಕ್ಕಿದೆ. ಸಾಮಾಜಿಕ ಜಾಲತಾಣದಲ್ಲಿ RSS ಬಗ್ಗೆ ಫೇಕ್ ನ್ಯೂಸನ್ನು, ಫೇಕ್ ಪೋಸ್ಟನ್ನು ಹಂಚಿಕೆಯನ್ನು ಮಾಡಿರುವಂಥದ್ದು. ಕರ್ನಲ್ ಕುರೇಶಿ ಕುಟುಂಬದ ಮೇಲೆ ದಾಳಿ ಆಗತ್ತೆ ಅಂತ ಫೇಕ್ ನ್ಯೂಸ್ ಹರಿದಾಡ್ತಾ ಇದೆ. RSS ನೇತೃತ್ವದಲ್ಲಿ ದಾಳಿ ಅಂತೇಳಿ ಎಕ್ಸ್ ಖಾತೆಯಲ್ಲಿ ಫೇಕ್ ನ್ಯೂಸ್ ಕೊಡಲಾಗಿದೆ. ಸೊ ಭಾಳ ಅಂದರೆ ಭಾಳ ಎಚ್ಚರ ವಹಿಸಬೇಕಾಗತ್ತೆ. ಬಟ್ ಇಂಥವರಿಗೆ ಸರಿಯಾದ ರೀತಿಯಲ್ಲಿ ಕ್ರಮ ಆಗಬೇಕಾಗತ್ತೆ. ಸೋಫಿಯಾ ಕುರೇಶಿ ಮಾವನ ಮನೆಗೆ ಈಗ ಭದ್ರತೆಯನ್ನು ಕೊಡಲಾಗಿದೆ. ಅಲ್ಲಿ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಗೋಕಾಕ್ ಗ್ರಾಮದಲ್ಲಿ ಇರುವಂತಹ ಗೌಸ್ ಸಾಬ್ ಬಾಗೇವಾಡಿ ನಿವಾಸ ಅದು. ಆ ನಿವಾಸದಲ್ಲಿ ಪೊಲೀಸ್ ಕಡೆಯಿಂದ ಬಿಗಿ ಭದ್ರತೆ. ಅನೀಸ್ ಉದ್ದೀನ್ ಎಂಬಾತನ ಎಕ್ಸ್ ಖಾತೆಯಿಂದ ಈ ರೀತಿಯ ಫೇಕ್ ಪೋಸ್ಟ್ ಇದು. ಅಂದರೆ ಇದು ಫೇಕ್ ಅನ್ನೋದು ಕನ್ಫರ್ಮ್ ಆಗಿದೆ. ಯಾವನೊಬ್ಬ ಈ ರೀತಿಯಾಗಿ ಪೋಸ್ಟ್ ಮಾಡ್ತಾನೆ, ಏನು ಆಟ ಆಡ್ತಾ ಇದ್ದಾರಾ ಏನಂತೇಳಿ. ಇದೊಂದು ಫೇಕ್ ನ್ಯೂಸ್ ಅಂತ ಬೆಳಗಾವಿ SP ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ಆತಂಕ ಪಡುವಂಥದ್ದು ಏನಿಲ್ಲ. ಬೆಳಗಾವಿ ಜಿಲ್ಲೆ SP ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಫೇಕ್ ನ್ಯೂಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಆ ವ್ಯಕ್ತಿ ಯಾರು ಅಂತ, ಯಾರು ಪೋಸ್ಟ್ ಮಾಡಿದ್ರಲ್ಲ ಆತನಿಗೆ ಹೊಡೆದು ಕಪಾಳಕ್ಕೆ ಬಾರಿಸಬೇಕು. ಕುರೇಶಿ ಮಾವ ಗೌಸ ಬಾಗೇವಾಡಿ ಮನೆಗೆ ಈಗ ಭದ್ರತೆಯನ್ನು ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ಗೋಕಾಕ್ CPI ಸುರೇಶ್ ಆರ್ ಅವರು ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ. ಸೋಷಿಯಲ್ ಮೀಡಿಯಾ ಇದೆ ಅಂಥೇಳಿ ಏನು ಬೇಕಾದರೂ ಮಾಡಬಹುದಾ? ಎಂಥ ಸಂದರ್ಭ ಇದು, ಯಾವ ಸಮಯದಲ್ಲಿ ನಾವು ಇದ್ದೇವೆ ಅನ್ನೋದು ಅಷ್ಟು ಗೊತ್ತಾಗಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತೇಳಿ. ಇಂಥವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು ಅಂತ. ಇನ್ಸ್ಟಾ ಇದೆ, ಫೇಸ್ಬುಕ್ ಇದೆ, ಎಕ್ಸ್ ಖಾತೆ ಇದೆ ಅಂತೇಳಿ ಏನು ಬೇಕಾದರೂ ಹಂಚಿಕೆ ಮಾಡ್ಕೊಳ್ಬಹುದಾ? ಅಂಥವ್ರಿಗೆ ಬಿಸಿ ಆಗತ್ತೆ. ಬಟ್ ಈ ರೀತಿಯಾಗಿ ಯಾಕೆ ಮಾಡ್ತಾರೆ ಅಂತ ಸುಖ ಸುಮ್ಮನೆ ಶಾಂತಿಯನ್ನು ಕದಡುವಂಥ ಕೆಲಸವನ್ನು ಮಾಡ್ತಾರೆ. ಬೇರೆ ಬೇರೆ ರೀತಿಯ ನ್ಯೂಸನ್ನು ಕೊಟ್ಟು RSS ಬಗ್ಗೆ ಈ ರೀತಿಯಾಗಿ ಫೇಕ್ ನ್ಯೂಸನ್ನು, ಫೇಕ್ ಪೋಸ್ಟನ್ನು ಹಂಚಿಕೆಯನ್ನು ಮಾಡಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಾಳಪ್ಪ, ಇದು ಫೇಕ್ ನ್ಯೂಸ್ ಅನ್ನೋದು ಕನ್ಫರ್ಮ್ ಆಗಿದೆ, ಬಟ್ ಆ ಹುಡುಕಾಟ ಹೇಗಿದೆ ಆ ವ್ಯಕ್ತಿಗೋಸ್ಕರ? ಈಗ ಇಲ್ಲಿ ಸಿಕ್ಕಿದಾನ ಹೇಗೆ, ಯಾರು ಅನ್ನೋದು ಗೊತ್ತಾಗಿದೆಯಾ ಹೇಗೆ ಅಂತ? ಎಂ ಕುಮಾರ್, ಏನು ಬೆಳಗಾವಿ ಜಿಲ್ಲೆ ಕೊಣ್ಣೂರು ಪಟ್ಟಣದಲ್ಲಿರೋ ಸೋಫಿಯಾ, ಏನು ಕರ್ನಲ್ ಸೋಫಿಯಾ ಇದ್ದಿದ್ರು, ಅವರ ಮನೆ ಮೇಲೆ RSS ದಾಳಿ ಮಾಡಿದೆ ಅಂತ ಒಂದು ಪೋಸ್ಟ್ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಕೂಡ ಮಾಡಿದ್ರು. ಅದು ಫೇಕ್ ಅಂತ ಈಗಾಗಲೇ ಬೆಳಕಿಗೆ ಬಂದಿದೆ. ಯಾಕಂದ್ರೆ ಈಗಾಗಲೇ ಏನು ಸೋಫಿಯಾ ಮಾವ ಏನು ಗೌಸ್ ಬಾಗೇವಾಡಿ ಇದ್ದಿದ್ದಲ್ಲ, ಅವ್ರ ಮನೆಗೆ ಪೊಲೀಸ್ ಭದ್ರತೆ ಕೂಡ ಕೊಟ್ಟಿದ್ದಾರೆ. ಯಾವುದೇ ತರ ಆ ಘಟನೆಗಳು ಆಗಿಲ್ಲ ಅಂತ ಈಗ ಮಾಹಿತಿಗಳು ಈಗಾಗಲೇ ಏನು SP ಅವರು ಸ್ಪಷ್ಟನೆ ಪಡಿಸಿದ್ದಾರೆ. ಆತನ ಹುಡುಕಾಟದ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದಂತ ವ್ಯಕ್ತಿಯನ್ನು ಹುಡುಕಾಟದಲ್ಲಿ ಆರಂಭದಲ್ಲಿದ್ದಾರೆ. ಈಗಾಗಲೇ ಒಂದು ಪ್ರಕಾರ ಏನು ಒಂದು ಅವಾಗೀಗ ಎಕ್ಸ್ ಖಾತೆಗೆ ಒಂದು ನೋಟಿಸ್ ಕೂಡ ಹಾಕಿದ್ದಾರೆ. ಅಲ್ಲಿಂದ ಯಾವ ಮೂಲದಿಂದ ಹಾಕಿದ್ದಾರೆ, ಎಲ್ಲಿಂದ ಬಂದಿದೆ ಅನ್ನೋ ಪ್ರಮುಖ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಈಗಾಗಲೇ SP ಅವರು ಅದಕ್ಕಾದಂತ ಒಂದು ಟೀಮ್ ಅನ್ನು ರಚನೆ ಮಾಡಿ ಹಲವು ಮಾಹಿತಿಗಳನ್ನು ಪಡಿತಾ ಇದ್ದಾರೆ. ಆತನು ಹೊರದೇಶದಲ್ಲಿ ಇದ್ದಿದ್ದಾನೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಆತನು ಏನು ಭಾರತ ದೇಶದಲ್ಲಿ ಬಂದರೆ ಅವನನ್ನು ಅರೆಸ್ಟ್ ಮಾಡೋ ಚಾನ್ಸಸ್ ಕೂಡ ಇದೆ. ಈಗಾಗಲೇ ಫೇಕ್ ನ್ಯೂಸ್ ಹರಡಿಸುವವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ, ಕೋಮು ಗಲಭೆ ಮತ್ತು ಇಂಥ ಪ್ರಚೋದನಕಾರಿಗಳ ಪೋಸ್ಟ್ ಹಾಕುವವರ ವಿರುದ್ಧ ನಾವು ಕ್ರಮ ಕೈಗೊಳ್ತೇವೆ. ಈಗಾಗಲೇ SP ಅವರು ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಆತ ಏನು ಸೋಫಿಯಾ ಅವರ ಮನೆ ಮೇಲೆ ದಾಳಿಯಾಗಿದೆ ಅಂತ, ಮಗ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಏನು ಪೋಸ್ಟ್ ಹಾಕಿದಲ್ಲ, ಅದು ಸತ್ಯಕ್ಕೆ ಏನು ಯಾವುದೂ ಒಂದು ಸತ್ಯವಾಗಿಲ್ಲ. ಎಲ್ಲ ಸುಳ್ಳು ಸುದ್ದಿಯನ್ನು ಹಾಕಿ ಒಂದು ಪೋಸ್ಟ್ ಹಾಕಿ ಜನರ ದಿಕ್ಕ ತಪ್ಪಿಸುವಂತ ಕೆಲಸ ಮಾಡಿದ್ದಾನೆ. ಹೀಗಾಗಿ ಅವನ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ಎಕ್ಸ್ ಖಾತೆಗೆ ಒಂದು ಮೆಮೋವನ್ನು ಕಳಿಸಿದ್ದಾರೆ. ಆತನಿಗೂ ಕೂಡ ಅವನ ಇಮೇಲ್ ID ಗೆ ಒಂದು ಮೇಲನ್ನು ಕಳಿಸಿದ್ದಾರೆ. ಆತನು ಹೊರದೇಶದಲ್ಲಿ ಇದ್ದುಕೊಂಡು ಈ ತರ ಟ್ವೀಟ್ ಮಾಡಿದ ಮಾಹಿತಿ ಲಭ್ಯವಾಗಿದೆ. ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.